ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರ್ವರಿ ಅವರೇ, ಏನಾಯ್ತು? ಏನಿಲ್ಲ, ತಲೆನೋವು. ಹೌದಾ? ಕಾಫಿ ಏನಾದರೂ ಮಾಡಿಕೊಡ್ಲಾ? ಶಾರ್ವರಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ಏನಾದ್ರು ತಂದ್ಕೊಡ್ಲಾ? ಕಾಫಿನಾ? ನೀವು ನನಗೆ ತಂದ್ಕೊಡೋದಾ? ಬೇಡ ಬೇಡ. ನೀವು ಈ ಮನೆ ದೊಡ್ಡ ಸೊಸೆ, ನಿಮ್ಮ ಹತ್ರ ನಾನು ಸೇವೆ ಮಾಡಿಸ್ಕೊಳ್ಳೋದಾ? ಅದೆಲ್ಲ ಸರಿ ಇರಲ್ಲ. ದೊಡ್ಡ ಸೊಸೆನಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಶಾರ್ವರಿ ಅವರೇ? ನಾನು ಯಾವತ್ತೂ ಆ ರೀತಿಯೆಲ್ಲ ಅನ್ಕೊಂಡಿಲ್ಲ. ಈ ಮನೆಗೆ ನಾವಿಬ್ರು ಸೊಸೆಯಂದ್ರು ಅಂದಮೇಲೆ ನಾವಿಬ್ರು ಅಕ್ಕ ತಂಗಿಯರ ಹಾಗೆ ತಾನೆ? ಈಗ ನೋಡಿ, ಪೂರ್ಣಿ ದೀಪಿಕಾ ಇಬ್ರು ಈ ಮನೆ ಸೊಸೆ ಅಂದ್ರೆ ದೇವರ ನಿರ್ಣಯ ಹೇಗಿದೆ ನೋಡಿ. ಅವರಿಬ್ರು ನಿಜವಾಗ್ಲೂ ಅಕ್ಕ ತಂಗಿ ಅಂದ್ರೆ ಅವರಿಬ್ರು ಹಾಗೆ ನಾವು ರಕ್ತ ಸಂಬಂಧಿಗಳಲ್ಲದೆ ಇದ್ರು ಮನಸ್ಫೂರ್ತಿಯಾಗಿ ನಾವಿಬ್ರು ಅಕ್ಕ ತಂಗಿಯರು ಅಂತ ನಾನು ಒಪ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಾನು ನಿಮ್ಮ ಸೇವೆ ಮಾಡಿದ್ರೆ ತಪ್ಪೇನಿದೆ? ಅಷ್ಟಕ್ಕೂ ಅದನ್ನು ಸೇವೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಅಕ್ಕನಾಗಿ ನಾನು ನಿಮ್ಮ ಕಾಳಜಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅಕ್ಕ? ಇವಳನ್ನ ನಾನು ಅಕ್ಕ ಅಂದ್ಕೋಬೇಕಾ? ಈ ಮನೆಯಿಂದ, ಮಾಧವನಿಂದ ನನ್ನ ಅಕ್ಕ ಎಷ್ಟು ನೋವು ಅನುಭವಿಸಿದಾಳೆ, ನನ್ನಿಂದ ದೂರ ಆಗಿದ್ದಾಳೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾನೆ ನಾನು ಈ ಮನೇನ ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಿನ್ನನ್ನು ಅಕ್ಕ ಅಂದ್ಕೋಬೇಕಾ? ಶಾರ್ವರಿ ಅವರೇ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆ? ನನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ವಾ? ಹಾಗೇನಿಲ್ಲ, ನೀವು ಹೇಳಿದ ನಿಜಾನೇ. ಈ ಮನೆ ಬಗ್ಗೆ ನಮ್ಮಿಬ್ಬರಿಗೂ ಪ್ರೀತಿ ಇದೆ. ಈ ಮನೆಗೆ ನಾವಿಬ್ಬರು ಸೊಸೆಯಂದ್ರು ಅಂದಮೇಲೆ ಈ ಮನೆ ಬಗ್ಗೆ ಕಾಳಜಿ ಮಾಡಬೇಕಾಗಿರೋದು ನಮ್ಮಿಬ್ಬರ ಕರ್ತವ್ಯ. ನೀವು ನನ್ನನ್ನು ಹೇಗೆ ನೋಡ್ಕೋಬೇಕು ಅಂತ ಅಂದ್ಕೋತಿದ್ದೀರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೋತೀನಿ. ತುಂಬ ಚೆನ್ನಾಗಿ ನೋಡ್ಕೋತೀನಿ. ಸರಿ, ಹಾಗಾದರೆ ಈ ಕಾಫಿ ತರಲಾ? ಬೇಡ, ಸದ್ಯಕ್ಕೇನು ಬೇಡ. ಏನಾದರೂ ಬೇಕಿದ್ರೆ ಕೇಳ್ತೀನಿ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಏನಿದ್ರು ಬೇಕಿದ್ರೆ ಕೂಗಿ. ಅಪ್ಪ ಅಮ್ಮ ಇಲ್ದಿರೋ ನನಗೆ ಅಕ್ಕನೇ ಪ್ರಪಂಚ ಆಗಿದ್ಲು. ಆ ಮಾಧವನಿಂದ ನನ್ನ ಅಕ್ಕನ್ನ ಕಳ್ಕೊಂಡು ನಾನು ಅನಾಥೆ ಆದೆ. ಆ ಮಾಧವನ್ನಾಗಲಿ, ನಿನ್ನನ್ನಾಗಲಿ, ಈ ಮನೆಯನ್ನಾಗಲಿ ನಾನು ನೆಮ್ಮದಿಯಾಗಿ ಬಿಡಲ್ಲ. ನೀವೆಲ್ಲರೂ ನರಳಿ ಸಾಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಕ್ಕನ ಆತ್ಮಕ್ಕೆ ಶಾಂತಿ ಇಲ್ಲ. ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಈ ಆಸ್ತಿ ನನಗೆ ಉಳಿಸ್ಕೊಳ್ಳೋಕೆ ಇರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಪೂರ್ಣಿ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಪೂರ್ಣಿ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ದಾಳೆ. ಈ ಕ್ಷಣಕ್ಕೆ ನನ್ನ ಬಾಯಿಂದ ಬರ್ತಿರೋ ಒಂದೇ ಒಂದು ಮಾತಂದ್ರೆ ನಮ್ಮನ್ನ ಕ್ಷಮಿಸ್ಬಿಡು ಮಗಳೇ. ನನಗೋಸ್ಕರ ತಂದ್ಯಾ?
ನಮ್ಮ ಅಪ್ಪ ಅಮ್ಮ ಬಂದು ನಿನ್ನನ್ನು ಮಗಳು ಅಂತ ಹೇಳಿದ ತಕ್ಷಣ ನೀನು ನನ್ನ ಅಕ್ಕ ಆಗ್ಬಿಡಲ್ಲ. ನಿನ್ನನ್ನು ಅಕ್ಕ ಅಂದ್ಕೊಂಡು ನಾನು ನಿನಗೆ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿಯಾ? ಎಷ್ಟೋ ವರ್ಷಗಳ ಹಿಂದೆ ನಮ್ಮಪ್ಪ ಬೇಡ ಅಂತ ಬೀದಿಗೆ ಬಿಸಾಕಿರೋ ಮಗು ನೀನು. ಇದ್ದಕ್ಕಿದ್ದಾಗೆ ನಿನ್ನ ಅಕ್ಕ ಅನ್ಕೋಬೇಕು ಅಂದರೆ ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ನೀನು ನನ್ನ ಅಕ್ಕ ಅಂತ ಕರೀದೇ ಇದ್ರೂ ಪರವಾಗಿಲ್ಲ. ಆದರೆ ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಅನ್ನೋದು ಸತ್ಯ ತಾನೆ? ನೀನು ನಾನು ಒಡ ಹುಟ್ಟಿದೋಳು, ನಾವಿಬ್ಬರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ತಂಗಿರು. ಈ ರಕ್ತ ಸಂಬಂಧನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಒಪ್ಪಿದ್ರೂ ಅಷ್ಟೇ, ಒಪ್ಪದೇ ಇದ್ರೂ ಅಷ್ಟೇ, ನೀನು ನನ್ನ ತಂಗಿನೇ. ಅಕ್ಕನಿಗೆ ತಂಗಿ ಆದವಳು ಮಗು ಇದ್ದ ಹಾಗೆ. ಮಕ್ಳು ಏನೇ ಅಂದರೂ ತಾಯಿ ಕೋಪ ಮಾಡಿಕೊಂಡು ಮಕ್ಕಳನ್ನ ದೂರ ಮಾಡ್ಕೊಳ್ಳಲ್ಲ. ನಾನು ಹಾಗೇನೆ. ನೀನು ನನಗೆ ಏನೇ ಅನ್ಬೋದು, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡ್ಕೊಳ್ಳಲ್ಲ. ಶಬಾಷ್, ಚೆನ್ನಾಗೇ ಮಾತಾಡ್ತೀಯ. ಇಂಥ ಮಾತುಗಳಿಗೆ ನಾನು ಮರಳಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಷ್ಟು ದಿನ ನೀನೊಬ್ಳು ಅನಾಥೆ ಅನ್ನೋ ಕಾರಣಕ್ಕೆ ನಾನು ನಿನ್ನ ದ್ವೇಷ ಮಾಡಿದೆ. ಆದರೆ ಈಗ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ನನ್ನಿಂದ ಕಿತ್ಕೊಳ್ಳೋ ಮಟ್ಟಕ್ಕೆ ನೀನು ಬಂದಿದ್ಯಾ? ಇಲ್ಲ, ನಾನಿನ್ನ ಸುಮ್ಮನೆ ಇರಲ್ಲ. ನಾವಿಬ್ರು ಒಂದೇ ಮನೆ ಸೊಸೆಂದ್ರು, ಅಕ್ಕ ತಂಗಿರು ಒಂದೇ ಮನೆ ಸೇರಿದ್ದಾರೆ ಅನ್ನೋ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ಈ ಮನೆ ಭಾಗ ಆಗಬೇಕು, ನಾನು ನೀನು ದೂರ ಆಗಬೇಕು. ನಾನು ಅಭಿನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಈ ಮನೆನ ಒಡೆದೇ ಹೊಡಿತೀನಿ. ನಿನಗೆ ಯಾಕಿಂತ ಕೆಟ್ಟ ಆಲೋಚನೆಗಳು ಬರ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಸರಿ, ನೀನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ನಿನ್ನ ಅಕ್ಕನಾಗಿ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡ್ತೀನಿ. ನಾನು ಈ ಮನೆ ಸೊಸೆ. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯೋದಕ್ಕೆ ನಾನು ಬಿಡಲ್ಲ. ಈ ಮನೆಗೆ ನಾನು ಸೊಸೆ ಮಾತ್ರ ಅಲ್ಲ, ನಿನಗೆ ಅಕ್ಕ. ನಿನಕ್ಕಿಂತ ಮೊದಲು ಹುಟ್ಟಿದೋಳು. ನಾನೇ ನಿನ್ನನ್ನು ಸರಿಯಾದ ದಾರಿಗೆ ತರ್ತೀನಿ. ಕೆಟ್ಟದ್ದು ಮಾಡಬೇಕು ಅಂದ್ಕೊಳ್ಳೋರ್ಗೆ ನೂರಾರು ದಾರಿ ಇರ್ಬೋದು, ಆದರೆ ಕೆಟ್ಟವ್ರನ್ನ ತಿದ್ದಬೇಕು ಅಂದ್ಕೊಳ್ಳೋರ್ಗೆ ಭಗವಂತ ಬೆನ್ನಿಂದೇ ಇರ್ತಾನೆ. ನೀನು ನನ್ನ ಸ್ವಂತ ತಂಗಿ ಅಂತ ಗೊತ್ತಾದಾಗಿಂದ ನಿನ್ನ ಮೇಲೆ ಪ್ರೀತಿ ಅಧಿಕಾರ ಎರಡೂ ಜಾಸ್ತಿ ಆಗಿದೆ. ನಾನು ನಿನ್ನನ್ನು ತಿದ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.